ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 2 ರೀತಿಯ ಬ್ರೈಡಲ್ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 6 ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನೀಡಲ್ ಬಂದು 0.75 mm. ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ. 11 ಆದರೂ ನಡೆಯುತ್ತೆ. ಈ ಡಿಸೈನನ್ನು ನಾನು ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಸೀರೆಗೆ ಹಾಕ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಲಾಕ್ ಆದಮೇಲೆ 2 ಚೈನ್ಸ್ ಹಾಕೋತೀನಿ. ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಕೋಬೇಕು. ದಾರನ ಮೇಲೆ ತಂದು 2 ದಾರನ ಒಂದು ಮಾಡಬೇಕು. ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತು ಪಕ್ಕದಲ್ಲೇ ನೀಡಲ್ನ ಚುಚ್ಕೋಬೇಕು. ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ಮತ್ತೊಂದು ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಪಕ್ಕದಲ್ಲೇ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ 2 ಚೈನ್ ಇದೆಯಲ್ಲ, ಅದನ್ನು ಕೂಡ ನಾನು ಕಂಬ ಅಂತ ಕೌಂಟ್ ಮಾಡ್ಕೋತೀನಿ. ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ 2 ಚೈನ್ನ ಸೇರಿ 5 ಕಂಬ ಅಂತ ಕೌಂಟ್ ಮಾಡಿಕೊಂಡೆ. 5 ಡಬಲ್ ಕ್ರೋಶೆ ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಪರ್ಲ್ ಬೀಡನ್ನ ಯೂಸ್ ಮಾಡ್ಕೋತಿದ್ದೀನಿ. ನೋಡಿ, ಈ ವೈಟ್ ಬೀಡ್ ಹಾಕ್ತಿದ್ದೀನಿ. ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು 2 ದಾರನ ಒಂದು ಮಾಡಿ ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಇವಾಗ ಮತ್ತೆ ಪಕ್ಕದಲ್ಲೇ 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಹಾಕುವಂತಹ ಗ್ರ್ಯಾಂಡ್ ಡಿಸೈನ್ ಫ್ರೆಂಡ್ಸ್. ಇದು ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ಹಾಕಲಿಕ್ಕೆ ಕಷ್ಟ ಏನಿಲ್ಲ. ಇಲ್ಲಿ ಪಕ್ಕದಲ್ಲೇ ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತಾ ಇದ್ದೀನಿ. ಓಕೆ, ನೋಡಿ 5 ಕಂಬ ಆಯಿತು. ಸ್ಟಾರ್ಟಿಂಗಲ್ಲಿ 5 ಕಂಬ, 1 ಬೀಡು ಮತ್ತು 5 ಕಂಬ ಮಾಡ್ಕೊಂಡಿದ್ದೀನಿ. ಇವಾಗ 3 ಚೈನ್ಸ್ ಹಾಕ್ತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ತಂದು 2 ದಾರನ ಒಂದು ಮಾಡಿ ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಇಲ್ಲೂ ಕೂಡ 5 ಕಂಬಗಳನ್ನು ಮಾಡ್ಕೊಳ್ಳಿ. ಇದೇ ಥರ ನೋಡಿ, 5 ಕಂಬ ಕಂಪ್ಲೀಟ್ ಆಯಿತು ನಂದು. ಈ ಕಂಬ ಕಂಪ್ಲೀಟ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಹಾಗೆ ಅದರ ಒಳಗಡೆ ಒಂದು ಮೀಡಿಯಮ್ ಸೈಜ್ ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ ಹಾಕಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಮೊದಲು ರಿಂಗ್ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ತಂದು 2 ದಾರನ ಒಂದು ಮಾಡಿ ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ ನಾನು 5 ಕಂಬಗಳನ್ನು ಮಾಡ್ಕೋತಿದ್ದೀನಿ. ಪ್ರತಿ ಸಾರಿನೂ ಕಂಬಗಳು ಹಾಕಿದಾಗ 5 ಕಂಬಗಳನ್ನು ಮಾಡ್ಕೋತೀನಿ. ಇಲ್ಲಿಂದ ಇವಾಗ ಮತ್ತೆ 3 ಚೈನ್ಸ್ ಹಾಕಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ಇಲ್ಲೂ ಕೂಡ 5 ಕಂಬಗಳನ್ನು ಮಾಡ್ಕೋಬೇಕು. ಇದು ಬೇಸ್ ಲೈನ್ ಫ್ರೆಂಡ್ಸು. ನೆಕ್ಸ್ಟ್ ಡಿಸೈನ್ ನೆಕ್ಸ್ಟ್ ಸ್ಟೆಪ್ ಬರುತ್ತಿನ್ನು. ಇಲ್ಲೂ ಕೂಡ 5 ಕಂಬಗಳನ್ನು ಮಾಡ್ಕೋತಿದ್ದೀನಿ. ಕಂಬಗಳು ಪಕ್ಕದಲ್ಲೇ ಬರಬೇಕು. ಆವಾಗ ಮಾತ್ರ ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಓಕೆ, 5 ಕಂಬ ಆದಮೇಲೆ ಮತ್ತೆ ಒಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಈ ಬೀಡನ್ನ ನೀವು ಚೇಂಜ್ ಮಾಡ್ಕೋಬೋದು, ಆದರೆ ರೌಂಡ್ ಬೀಡನ್ನೇ ತೊಗೋಬೇಕಾಗತ್ತೆ. ಬೀಡನ್ನ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೈಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ಇಲ್ಲೂ ಕೂಡ 5 ಕಂಬಗಳನ್ನು ಮಾಡ್ಕೋಬೇಕು. 5 ಕಂಬ ಮಾಡ್ಕೊಳ್ಳಿ. 5 ಕಂಬ ಆದಮೇಲೆ ನಾನಿಲ್ಲಿ 3 ಚೈನ್ಸ್ ಹಾಕ್ತೀನಿ.
ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸ್ಟ್ರೈಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಇಲ್ಲೂ ಕೂಡ 5 ಕಂಬ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಓಕೆ, 5 ಕಂಬ ಕಂಪ್ಲೀಟ್ ಆಯಿತು ನೋಡಿ. ಮತ್ತು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ರಿಂಗ್ ಬೀಡ್ ಹಾಗೆ ಅದರ ಒಳಗಡೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಹಾಕಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ. ಬೀಡನ್ನ ಲಾಕ್ ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು ಇಲ್ಲೂ ಕೂಡ 5 ಕಂಬಗಳನ್ನು ಮಾಡ್ಕೋಬೇಕು. ಓಕೆ, 5 ಕಂಬ ಮಾಡ್ಕೊಳ್ಳಿ. 5 ಕಂಬ ಆದಮೇಲೆ 3 ಚೈನ್ ಹಾಕ್ಕೋತೀನಿ ನಾನಿಲ್ಲಿ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು 2 ದಾರನ 1 ಮಾಡಿ ನೆಕ್ಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ಇಲ್ಲೂ ಕೂಡ 5 ಕಂಬಗಳನ್ನು ಮಾಡ್ಕೋಬೇಕು. ಓಕೆ, ಇಲ್ಲೂ ಕೂಡ 5 ಕಂಬ ಕಂಪ್ಲೀಟ್ ಆಯಿತು. ಸ್ಟಾರ್ಟಿಂಗಲ್ಲಿ ಬೀಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ, ಇಲ್ಲೂ ಕೂಡ ಬೀಡ್ಗೆ ಎಂಡ್ ಮಾಡ್ಕೋತಿದ್ದೀನಿ. ಇಲ್ಲಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ. ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಇಲ್ಲೂ ಕೂಡ 5 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ. ಪಕ್ಕದಲ್ಲೇ ಬರಲಿ. ಓಕೆ, 5 ಕಂಬ ಕಂಪ್ಲೀಟ್ ಆಗಿದೆ. 2 ಚೈನ್ಸ್ ಹಾಕಿ ಇವಾಗ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಇಲ್ಲಿಗೆ ಎಂಡ್ ಮಾಡ್ಕೋತಿದ್ದೀನಿ. ನೀವು ಸೀರೆಗೆ ಹಾಕ್ತಾಯಿದ್ರೆ ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ, ಇದು ಬೇಸ್ ಲೈನು. ರಿಂಗ್ ಬೀಡ್ ಅಕ್ಕಪಕ್ಕ ಕಂಬ ಆದಮೇಲೆ 3 ಚೈನ್ ಬಂದಿದೆ. ಮಿಡಲ್ನಲ್ಲಿ ಒಂದು ವೈಟ್ ಬೀಡ್ ಹಾಕಿದ್ದೀನಿ. ಬೇಸ್ ಲೈನ್ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಈಸಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕಲರ್ ಥ್ರೆಡ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ ಕಲರ್ನ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. 2 ಚೈನ್ಸ್ ಹಾಕಿರ್ತೀವಲ್ಲ, ಅದ್ರ ಮೇಲೆ ಹೋಲ್ ಇರುತ್ತೆ ನೋಡಿ, ಅಲ್ಲಿ ಕಂಬ ಮಾಡ್ಕೋಬೇಕು. ನೆಕ್ಸ್ಟ್ ಹೋಲ್ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ನೆಕ್ಸ್ಟ್ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್, 2 ಒಂದೇ. ಆ ಕಂಬದ ಮೇಲೆ ಹೋಲ್ ಕಾಣ್ತಿದೆಯಲ್ಲ, ಅಲ್ಲಿ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಇವಾಗ ನೋಡಿ, ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಬೇಕು. ದಾರನ ತಂದು ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಈ ಚಿಕ್ಕ ಬೀಡ್ಗಳನ್ನು 4 ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತಿದ್ದೀನಿ. ರೌಂಡ್ ಬೀಡ್ಸು 4 ಬೀಡ್ಗಳನ್ನು ಒಂದೇ ಸಾರಿ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಈ ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ದಾರನ ತರಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ. ದಾರನ ತಂದು ಲಾಕ್ ಮಾಡ್ಕೋಬೇಕು. ಈ 4 ಬೀಡು ವೈಟ್ ಬೀಡ್ ಕೆಳಗಡೆ ಬರುತ್ತೆ ರೌಂಡ್ ಶೇಪಲ್ಲಿ. ನೋಡಿ, ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಲುಕ್ ಬರುತ್ತೆ. ವೈಟ್ ಆಗಿ ಗೋಲ್ಡ್ ಕಲರ್ ಕಾಂಬಿನೇಷನ್ನು. ಇಲ್ಲಿಂದ ಇವಾಗ 5 ಕಂಬ ಇದೆಯಲ್ಲ, ಅದ್ರ ಮೇಲೆ ಹೋಲ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ನಾನು ಪ್ರತಿಯೊಂದು ಹೋಲ್ಗೂ ಕೂಡ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊತೀನಿ. ನೀಡಲ್ನ ಹಾಕಬೇಕು. ದಾರನ ತಂದು 2 ದಾರನ ಲಾಕ್ ಮಾಡ್ಕೋಬೇಕು. ಓಕೆ, ಸಿಂಗಲ್ ಕ್ರೋಶ ಕಂಪ್ಲೀಟ್ ಆಯಿತು. ಇಲ್ಲಿಂದ 3 ಚೈನ್ ಹಾಕೋತೀನಿ. ನೆಕ್ಸ್ಟ್ ಕಂಬದ ಮೇಲೆ ಫಸ್ಟ್ ಹೋಲ್ ಇದೆಯಲ್ಲ, ಅಲ್ಲಿ ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಹೋಲ್ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ. ನೆಕ್ಸ್ಟ್ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶ, ಮತ್ತೊಂದು ಸಿಂಗಲ್ ಕ್ರೋಶ, ಮತ್ತೊಂದು ಸಿಂಗಲ್ ಕ್ರೋಶ, 3 ಸಿಂಗಲ್ ಕ್ರೋಶಗಳನ್ನು ಮಾಡಿಕೊಂಡೆ. ಇಲ್ಲಿಂದ ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕ್ತೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರನ 1 ಮಾಡ್ತೀನಿ. ನೆಕ್ಸ್ಟ್ 2 ದಾರನ 1 ಮಾಡಿಕೊಂಡೆ. ಡಬಲ್ ಕ್ರೋಶ ಕಂಬ ಆಯಿತು. ಇಲ್ಲಿಂದ 3 ಚೈನ್ಸ್ ಹಾಕಿ ನೋಡಿ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ಪಿಕಟ್ ಆಗುತ್ತೆ. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ಸ್ ಹಾಕ್ಕೋತೀನಿ.
ಈ ಎರಡೂ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಮತ್ತೊಂದು ಪಿಕಾಟ್ ಆಗುತ್ತೆ. ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಬೇಕಿದ್ದರೂ ನೀವು ಮಾಡ್ಕೋಬೋದು. ಓಕೆ, ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ. ಇಲ್ಲಿಂದ 3 ಚೈನ್ ಹಾಕ್ತೀನಿ. ಈ ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ಸೇಮ್ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು ಕಂಬ ಆದಮೇಲೆ 3 ಚೈನ್ ಹಾಕ್ಕೋಬೇಕು. ಎರಡೂ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಇದೇ ಥರ ಆ ರಿಂಗ್ ಬೀಡ್ ಕೆಳಗಡೆ ಭಾಗದಲ್ಲಿ ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಕಂಪ್ಲೀಟ್ ಆಗೋವರೆಗೂ ಮಾಡ್ಕೋಬೇಕು. ನಾನಿಲ್ಲಿ 7 ಡಬಲ್ ಕ್ರೋಶ ಆಗಿ ಪಿಕಾಟ್ಗಳನ್ನು ಮಾಡ್ಕೊಂಡಿದ್ದೀನಿ. 2 ಕಂಬ ಬಿಟ್ಟು ನೆಕ್ಸ್ಟ್ ಹೋಲ್ ಮೇಲೆ ನಾನು ಲಾಕ್ನ ಮಾಡ್ಕೋತಿದ್ದೀನಿ. ನೋಡಿ, ಈ ಥರ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ನೆಕ್ಸ್ಟ್ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಹೋಲ್ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ. ಇಲ್ಲಿಂದ 3 ಚೈನ್ ಹಾಕ್ಕೋತೀನಿ. ನೆಕ್ಸ್ಟ್ ಕಂಬದ ಮೇಲೆ ಫಸ್ಟ್ ಹೋಲ್ಗೆ ನಾನು ಲಾಕ್ ಮಾಡ್ಕೋತೀನಿ. ಇವಾಗ ಈ ಕಂಬದ ಮೇಲೆ ಪ್ರತಿಯೊಂದು ಹೋಲ್ಗೂ ಕೂಡ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು 4 ಚಿಕ್ಕ ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ಮಿಡಲ್ನಲ್ಲಿ ನೀವು ಒಂದು ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಈ ಬೀಡ್ ಪಕ್ಕ ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಯಾಕೆ ಲಾಕ್ ಮಾಡಿದೆ ಅಂದರೆ ನಾನು ಕರೆಕ್ಟಾಗಿ ಕೂಡುತ್ತೆ, ಹಾಗಾಗಿ ಬೀಡ್ ಅಕ್ಕಪಕ್ಕದಿಂದ ನಾನು ಈ ಬೀಡನ್ನ ನಾನು ಲಾಕ್ ಮಾಡ್ಕೋತಿದ್ದೀನಿ. ಅಂದರೆ ಸ್ಟಿಪ್ಪಾಗಿ ಕೂಡುತ್ತೆ ನೀಟಾಗಿ, ಇಲ್ಲಾಂದರೆ ಸ್ವಲ್ಪ ಲೂಸ್ ಅನಿಸುತ್ತೆ. ನೆಕ್ಸ್ಟ್ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶ. ಈ ಕಂಬಗಳ ಮೇಲೆ ಪ್ರತಿಯೊಂದು ಹೋಲ್ಗೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. 5 ಕಂಬ ಇರುತ್ತಲ್ಲ, ಆ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ, ಆ ಪ್ರತಿಯೊಂದು ಹೋಲ್ಗೂ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಇಲ್ಲಿಂದ 3 ಚೈನ್ಸ್, ನೆಕ್ಸ್ಟ್ ಕಂಬಗಳ ಮೇಲೆ ಫಸ್ಟ್ ಹೋಲ್ ಇದೆ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಮತ್ತೊಂದು ಸಿಂಗಲ್ ಕ್ರೋಶ, ಮತ್ತೊಂದು ಸಿಂಗಲ್ ಕ್ರೋಶ. ಲಾಕ್ ಆದಮೇಲೆ 2 ಸಿಂಗಲ್ ಕ್ರೋಶ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ ಡಿಸೈನು. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ, ಹಾಗೆ ಸಿಂಪಲ್ಲಾಗಿ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋತೀನಿ. ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡ್ತೀನಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೋತೀನಿ. ಇಲ್ಲಿಂದ 3 ಚೈನ್ ಹಾಕ್ಕೋಬೇಕು. ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. 3 ಚೈನ್ ಹಾಕಿ 2 ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇದೆ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಇಲ್ಲೂ ಕೂಡ ನಾನು 7 ಕಂಬಗಳನ್ನು ಮಾಡ್ಕೋತೀನಿ. ನೋಡಿ, 7 ಕಂಬ ಕಂಪ್ಲೀಟ್ ಆಯಿತು. ಇಲ್ಲೂ ಕೂಡ 2 ಆರ್ಚ್ಗಳನ್ನು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಹಾಕ್ತಾ ಇದ್ದರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಇದನ್ನು ನಾನು 2 ಕಂಬ ಬಿಟ್ಟು ನೆಕ್ಸ್ಟ್ 2 ಕಂಬದ ಪಕ್ಕ ಹೋಲ್ ಇದೆಯಲ್ಲ, ಅಲ್ಲಿ ಲಾಕ್ನ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಸಿಂಗಲ್ ಕ್ರೋಶಗಳು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್, ಕಂಬಗಳ ಮೇಲೆ ಹೋಲ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ ಫಸ್ಟ್ ಹೋಲ್ಗೆ. ಮತ್ತು ಇವಾಗ ಈ ಪ್ರತಿಯೊಂದು ಹೋಲ್ಗೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ತುಂಬಾ ಕ್ಲಿಯರಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಈ ಡಿಸೈನ್ ಅರ್ಥ ಆಗುತ್ತೆ. ಸಿಂಗಲ್ ಕ್ರೋಶ ಆದಮೇಲೆ ಬೀಡ್ ಪಕ್ಕ ಲಾಕ್ ಮಾಡ್ಕೋತೀನಿ. ಬೀಡ್ ಪಕ್ಕ ಇಲ್ಲಿ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಸೇಮ್ ಇದೇ ಥರ
ಬೀಡನ್ನ ಹಾಕ್ಕೋತೀನಿ ಇಲ್ಲೂ ಕೂಡ. ನೋಡಿ ಇಲ್ಲೂ ಕೂಡ ಬೀಡನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಅದನ್ನು ನಾವು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು ಲಾಸ್ಟಲ್ಲಿ ಬ್ಯಾಕ್ ಸೈಡಲ್ಲಿ ಎಕ್ಸ್ಟ್ರಾ ಥ್ರೆಡ್ನ. ಇಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಡಿಸೈನ್ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಕೊಂಡ್ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ನೀವು ಡಬಲ್ ಕಲರ್ನಲ್ಲಿ ಕೂಡ ಮಾಡ್ಕೋಬೋದು. ನಾನು ಸಿಂಗಲ್ ಕಲರ್ ಕಟ್ಕೊಂಡಿದ್ದೀನಿ. ಹಾಗೆ ಆರ್ಚ್ ಸೈಜ್ ಲೆಂತ್ಗೆ ಮಾಡ್ಕೊಂಡಿದ್ದೀನಿ ಕುಚ್ಚು. ಹಾಗೆ ಕುಚ್ಚು ಹಾಕ್ಲಿಕ್ಕೆ 132 ದಾರ ತಗೊಂಡಿದ್ದೀನಿ. ನೀವು ಇನ್ನೂ ಕಡಿಮೆ ಬೇಕಿದ್ರೆ ಮಾಡ್ಕೋಬೋದು, ಜಾಸ್ತಿ ಬೇಕಿದ್ರೂ ಕೂಡ ಮಾಡ್ಕೋಬೋದು. ಈ ಡಿಸೈನ್ಗೆ ಪ್ರೈಸ್ ಬಂದು 450ಇಂದ 500ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತುಂಬಾ ಈಸಿ ಆಗಿದೆ ಫ್ರೆಂಡ್ಸ್, ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕುವಂತಹ ಬ್ರೈಡಲ್ ಡಿಸೈನು. ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ. ಸೆಕೆಂಡ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಈ ಡಿಸೈನ್ ಎಲ್ಲ ಥರದ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ಹಾಗೆ ಸಿಲ್ಕ್ ಸ್ಯಾರಿಗಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿಯೊಂದು ಗ್ರ್ಯಾಂಡ್ ಸ್ಯಾರಿಗೂ ಮ್ಯಾಚ್ ಆಗೋ ಥರ ಇದೆ ಡಿಸೈನು. ನಿಮಗೆ ಇಷ್ಟ ಆಗಿದರೆ ನೀವು ಒಮ್ಮೆ ಟ್ರೈ ಮಾಡಿ. ಓಕೆ, ಸೆಕೆಂಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಈ ಡಿಸೈನ್ಗೆ ನಾನು 6 ಎಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ. ನಾನು 2 ಆರ್ಚ್ಗಳನ್ನು ಮಾಡಿ ತೋರಿಸ್ತಿದ್ದೀನಿ. ಕಾಟನ್ ಬಟ್ಟೆಗೆ ಹಾಕ್ತಿದ್ದೀನಿ ಈ ಡಿಸೈನ್ನ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೊಂದು ಲಾಕ್. ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ, ಗೋಲ್ಡ್ ಕಲರ್ದು. ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು. ಅಲ್ಲೇ ಪಕ್ಕದಲ್ಲೇ 1 ಪಾಯಿಂಟಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಬಟ್ಟೆಗೆ. ನೀವು ಸೀರೆಗೆ ಹಾಕ್ತಾಯಿದ್ರೆ ಸೀರೆಗೆ ಮಾಡ್ಕೊಳ್ಳಿ. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ. ಮತ್ತೊಂದು ಸೇಮ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ 3 ಬೀಡ್ಗಳನ್ನು ಒಟ್ಟಿಗೆ ತಗೊಂಡಿದ್ದೀನಿ. ಒಂದೊಂದೇ ಬೀಡನ್ನ ಹಾಕ್ಕೋಬೇಕು. ಇದರಲ್ಲಿ ಒಂದು ಬೀಡನ್ನ ಮಾತ್ರ ಆ್ಯಡ್ ಮಾಡ್ತೀನಿ. ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡಬೇಕು. ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡೂ ಒಂದೇ. ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ. 4 ಬೀಡ್ಗಳನ್ನು ಹಾಕ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕು, ಅದಾದಮೇಲೆ 4 ಬೀಡ್ ಹಾಕಿ ಸಿಂಗಲ್ ಕ್ರೋಶ. ಇಲ್ಲಿಂದ ಇವಾಗ 2 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಹಾಗೆ ಈ ಥರ ಮೀಡಿಯಮ್ ಸೈಜ್ದು ರೌಂಡ್ ಬೀಡು ರಿಂಗ್ ಬೀಡ್ ಒಳಗಡೆ ಹಾಕಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ. ಈ ಬೀಡನ್ನ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಇವಾಗ ಬಟ್ಟೆನ ಉಲ್ಟಾ ಕಡೆಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಳ್ಳಿ. ಈ ಥರ ರಿಂಗ್ ಬೀಡ್ ಮೇಲ್ಭಾಗದಲ್ಲಿ ಆರ್ಚನ ಮಾಡ್ಕೋಬೇಕು. ಇವಾಗ ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಒಂದು ಲಾಕ್ ಮಾಡ್ಕೋತೀನಿ. ಮೊದಲು ಲಾಕ್ ಅಥವಾ ಸಿಂಗಲ್ ಕ್ರೋಶ. ಮತ್ತೊಂದು ಸಿಂಗಲ್ ಕ್ರೋಶ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಈಗ ಹಾಕ್ತಿರೋದು ರಿಂಗ್ ಬೀಡನ್ನ ಮೇಲ್ಭಾಗಕ್ಕೆ ಹಾಕ್ತಿದ್ದೀನಿ. 3ನೇ ಸಿಂಗಲ್ ಕ್ರೋಶ, 4ನೇ ಸಿಂಗಲ್ ಕ್ರೋಶ. 4 ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ತಗೊಂಡಿದ್ದೀನಿ, ಸೇಮ್ ಗೋಲ್ಡ್ ಕಲರ್ದು.
ಈ ಬೀಡ್ ಹಾಕಿ ಮತ್ತೆ ಸೇಮ್ ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ. ಇಲ್ಲೂ ಕೂಡ 4 ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಬೀಡ್ ಹಾಕೋಕ್ಕೂ ಮೊದಲು 4 ಸಿಂಗಲ್ ಕ್ರೋಶ, ಬೀಡ್ ಹಾಕಿದ ಮೇಲೆ 4 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇದು ರಿಂಗ್ ಬೀಡ್ನ ಮೇಲ್ಭಾಗಕ್ಕೆ ಮಾಡುವಂತಹ ಡಿಸೈನ್. ಓಕೆ, ಈ ಪಾರ್ಟ್ ಕಂಪ್ಲೀಟ್ ಆಯಿತು. ಇದನ್ನು ಈ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ನ ಮಾಡ್ಕೊತಿದ್ದೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ. ಅದಾದಮೇಲೆ 2 ಚೈನ್ಸ್ ಹಾಕಿ ಈ 2 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊತೀನಿ ನಾನು. ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಸೀದಾ ಕಡೆಗೆ ಟರ್ನ್ ಮಾಡ್ಕೋಬೇಕು. ಸೀದಾ ಕಡೆ ತಿರುಗಿಸ್ಕೊಳ್ಳಿ. ಇಲ್ಲಿಂದ ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇದೆ ನೋಡಿ, 3 ದಾರ ಇದೆ. 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಇಲ್ಲಿಂದ ಇವಾಗ 1 ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ ನೋಡಿ, ಇಲ್ಲಿ ಪ್ಲೇಸ್ ಕಾಣಿಸ್ತಿದೆಯಲ್ಲ ಕಂಬದ ಪಕ್ಕದಲ್ಲಿ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಬೀಡ್ ಹಾಕಿ ಪಿಕಾಟ್ನ ಮಾಡಿಕೊಂಡೆ ಒಂದು. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ. ಇಲ್ಲಿಂದ ಇವಾಗ 1 ಚೈನ್ ಹಾಕ್ಕೋಬೇಕು. ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಹಾಕಬೇಕು. ಚೈನ್ ಹಾಕಿ ಬೀಡ್ ಹಾಕ್ಕೋಬೇಕು. ಪ್ರತಿ ಸಾರಿನೂ 1 ಚೈನ್ ಹಾಕಿ ಬೀಡ್ ಹಾಕ್ಕೋಬೇಕು. ಬೀಡನ್ನ ಲಾಕ್ ಮಾಡ್ಕೋಬೇಕು. ಹಾಗೆ 1 ಚೈನು. ಈ 2 ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮತ್ತೊಂದು ಪಿಕಾಟ್ ಆಯಿತು. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಇಲ್ಲಿಂದ 1 ಚೈನ್, ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಬೇಕು. ಹಾಗೆ 1 ಚೈನ್ ಕೂಡ ಹಾಕಬೇಕು. ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಇದೇ ಥರ ಗ್ಯಾಪು ಫಿಲ್ ಆಗೋವರೆಗೂ ಮಾಡ್ಕೋಬೇಕು. ಮತ್ತು ಸೇಮ್ ರಿಂಗ್ ಬೀಡ್ ಒಳಗಡೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಒಂದು ಚೈನ್ ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಲಾಕ್, ಹಾಗೆ 1 ಚೈನ್. 2 ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ 6 ಡಬಲ್ ಕ್ರೋಶ ಕಂಬಾಗೆ ಪಿಕಾಟ್ಗಳನ್ನು ಮಾಡಿದ್ದೀನಿ ಬೀಡ್ ಹಾಕಿ. ಇಲ್ಲಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಬಟ್ಟೆಗೆ. ನೋಡಿ ಈ ಥರ ಬಂತು. ಇವಾಗ ಚೈನ್ಗಳನ್ನು ಹಾಕ್ತೀನಿ. 1 ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಮಾಡಿಕೊಂಡೆ. 1 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ 7 ಚೈನ್ಸ್ ಹಾಕಬೇಕು. ಸೆವೆನ್ ಚೈನ್ ಹಾಕಿ ಡಿಸೈನ್ನ ಮತ್ತೆ ಉಲ್ಟಾ ಕಡೆಗೆ ಟರ್ನ್ ಮಾಡಬೇಕು. ಲಾಸ್ಟಿಂದ 3ನೇ ಬೀಡಿದೆಯಲ್ಲ ಅಲ್ಲಿ ಪಿಕಾಟ್ ಮಾಡಿಕೊಂಡಾಗ ಗ್ಯಾಪ್ ಇರುತ್ತೆ ಮೇಲ್ಗಡೆಯಲ್ಲಿ, ಅಲ್ಲಿ ಲಾಕ್ನ ಮಾಡಿಕೊಂಡೆ ಈ 7 ಚೈನು. ಮತ್ತೆ ಸೀದಾ ಕಡೆಗೆ ಟರ್ನ್ ಮಾಡ್ಕೋಬೇಕು ಡಿಸೈನು. ಮತ್ತೆ 7 ಚೈನ್ ಹಾಕ್ಕೊಳ್ಳಿ. ಸೆವೆನ್ ಚೈನ್ಸ್ ಹಾಕಿ ಕೆಳಗಡೆಯಿಂದ 5ನೇ ಚೈನ್ಗೆ ಲಾಕ್ ಮಾಡ್ಕೋಬೇಕು. ಕೆಳಗಡೆಯಿಂದ 5ನೇ ಚೈನ್ಗೆ ನೋಡಿ
ಇಲ್ಲಿ ಲಾಕ್ ಮಾಡ್ಕೊತಿದ್ದೀನಿ. 7 ಚೈನ್ ಹಾಕಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಇದನ್ನು ಲಾಕ್ ಮಾಡಿಕೊಂಡೆ. ಇಲ್ಲಿಂದ ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಇಟ್ಕೊಳ್ಳಿ. ನೀಡಲ್ನ ಹಾಕಿ ದಾರನ ತರಬೇಕು. ಇದನ್ನು ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ. ಈ ದಾರನ ತಂದು ಇವಾಗ ಸೂಜಿ ಮೇಲೆ 3 ದಾರ ಇದೆ ನೋಡಿ, 2ರಲ್ಲಿ 1 ಮಾಡ್ಕೊಳ್ಳಿ ಮೊದಲು. ಇನ್ನೊಂದು ಥ್ರೆಡ್ ಇರುತ್ತಲ್ಲ ಅದು ಹಾಗೆ ಇರಲಿ. 2ರಲ್ಲಿ 1 ಮಾಡ್ಕೊಂಡ್ಮೇಲೆ ಇನ್ನೊಂದು ಹಾಗೆ ಇರಲಿ. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅಲ್ಲೇ ನೀಡಲ್ನ ಹಾಕಿ ಮತ್ತೆ ದಾರನ ತರಬೇಕು. 2ರಲ್ಲಿ 1 ಮಾಡ್ಕೋಬೇಕು. ನೆಕ್ಸ್ಟ್ ಥ್ರೆಡ್ ಹಾಗೆ ಇರಲಿ. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1 ಮಾಡ್ಕೋಬೇಕು. ಇನ್ನು 2 ದಾರ ಸೂಜಿ ಮೇಲೆ ಹಾಗೆ ಇರಲಿ. ಇದೇ ಥರ ಆ 7 ಚೈನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಮಾಡ್ಕೋಬೇಕು ನಾವು. 1 ಟೈಮ್ ಸೂಜಿ ಮೇಲೆ ಥ್ರೆಡ್ನ ಸುತ್ಕೋಬೇಕು. 7 ಚೈನ್ ಗ್ಯಾಪಿಂದ ಈ ಥರ ಥ್ರೆಡ್ನ ತಂದು 2ರಲ್ಲಿ 1 ಮಾಡ್ಕೋಬೇಕು. ಅಂದರೆ 2 ದಾರನ 1 ಮಾಡ್ಕೋಬೇಕು. ಇನ್ನು 2 ದಾರ ಸೂಜಿ ಮೇಲೆ ಹಾಗೆ ಬಿಡಬೇಕು. ಇದೇ ಥರ ಮಾಡ್ಕೊಳ್ಳಿ. ನೋಡಿ ಅದು ಕಂಪ್ಲೀಟ್ ಆಗಿದೆ. ಈಗ ಈ ಥ್ರೆಡ್ ಇದೆಯಲ್ಲ ಇದನ್ನು ಎಲ್ಲ ದಾರಗಳಿಂದ ಈ ಥರ ಒಳಗಡೆ ತಂದು ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಇದನ್ನು ಇದರ ಒಳಗಡೆ ತಂದು ಲಾಕ್ನ ಮಾಡ್ಕೊಳ್ಳಿ. ಒಟ್ಟಿಗೆ ತಂದು ಲಾಕ್ ಮಾಡ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ. ಜಾಸ್ತಿ ಇದೆಯಲ್ಲ ಬೇಗ ಬರೋದಿಲ್ಲ. ಓಕೆ, ಇವಾಗ ನೋಡಿ ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆಯಿತು. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು 3 ಚಿಕ್ಕ ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೋತಿದ್ದೀನಿ. ಇಲ್ಲಿ ಈ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಮೊದಲು ಇದನ್ನು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕಂಬ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ಕೋತೀನಿ. ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಸ್ಟ್ ನಿಧಾನಕ್ಕೆ ಮಾಡ್ಕೋಬೇಕು. ಇಲ್ಲಿ ಲಾಕ್ನ ಮಾಡಿಕೊಂಡೆ. ನೋಡಿ ಇದು ಫೇಸ್ ಆಯಿತು ಪಿಕಾಕ್ದು. ಈಗ ಬಾಡಿ ಮಾಡ್ಕೊಳ್ಳೋಣ. ಇಲ್ಲಿ ಈ ಥರ ನೆಕ್ ಬರುತ್ತಲ್ಲ ಅದು. ಇವಾಗ ಇದನ್ನು 7 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಬೇಕು. ಬೀಡ್ಗಳನ್ನು ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಮೊದಲು 7 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗಬೇಕು. ಇಷ್ಟೇ ಅಂತ ಇಲ್ಲ, ಅದು ಫಿಲ್ ಆಗೋವರೆಗೂ ಮಾಡಿಕೊಂಡ್ರೆ ಸಾಕು. ಇದು ನೆಕ್ ಪಾರ್ಟ್. ಬಾಡಿ ಪಾರ್ಟ್ ಮೊದಲು ಮಾಡ್ಕೊಂಡ್ವಿ, ಅದಾದಮೇಲೆ ಪೇಸ್, ಇದು ನೆಕ್ಕು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಪಿಕಾಕ್ ಶೇಪ್ ಬಂದಿದೆ ಸೇಮ್. ಇದನ್ನಿವಾಗ ಬಟ್ಟೆಗೆ ಒಂದು ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಒಂದು ಕಂಪ್ಲೀಟ್ ಆಗಿದೆ. ಪೂರ್ತಿಯಾಗಿ ತೋರಿಸಿದ್ದೀನಿ ಒಂದು ಯಾವ ಥರ ಮಾಡ್ಕೋಬೇಕಂತ. ಇವಾಗ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಒಂದು ಬೀಡ್ ಹಾಕಬೇಕು, ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್. ಇದೇ ಥರ ಇಲ್ಲಿ 4 ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಇದೇ ಥರ 4 ಬೀಡ್ಗಳನ್ನು ಮಾಡ್ಕೊಳ್ಳಿ. ನೋಡಿ ಕಂಪ್ಲೀಟ್ ಆಯಿತು. ಇದೇ ಥರ ಇನ್ನೊಂದು ಆರ್ಚ್ ಹಾಕಿ ತೋರಿಸ್ತಿದ್ದೀನಿ ನೋಡಿ. ನೋಡಿ 2 ಪಿಕಾಕ್ಗಳನ್ನು ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಕುಚ್ಚು ಬರೋದಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ ಪ್ರೈಸ್ ಬಂದು 500ಇಂದ 600ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಇವತ್ತಿನ ಈ 2 ಬ್ರೈಡಲ್ ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಮರಿದೆ ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.